ನಮಸ್ತೆ, ರಾಮ್ಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಇದೆಂತ ಅರ್ಧ ಖಾಲಿಯಾದ ಬಾಳೆಗೊನೆಯ ಒಟ್ಟಿಗೆ ಸೆಲ್ಫಿ ತೆಗೆಯುವುದಂತ ನೋಡ್ತಾ ಇದ್ದೀರಾ? ಬಾಳೆಗೊನೆಯನ್ನ ಕೆಲವು ದಿನಗಳವರೆಗೆ ಕಪ್ಪಾಗದ ರೀತಿಯಲ್ಲಿ ತಾಜಾ ಇರುವಂತೆ ಕಾಪಾಡುವುದು ಹೇಗೆ? ಈ ಪ್ರಶ್ನೆಗೆ ಉತ್ತರ ತಿಳಿಯಬೇಕೇ? ಹಾಗಿದ್ದಲ್ಲಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಇಲ್ಲಿ ನೀವೀಗ ನೋಡ್ತಾ ಇರುವಂಥದ್ದು 4 ದಿನಗಳ ಹಿಂದೆ ಹಣ್ಣಾಗಲಿಕ್ಕೆ ಶುರುವಾದಂತಹ ಗೊನೆ ನೋಡಿ. ಈಗ ಸಹ ಮೇಲಿನ ಪಾಡಗಳು ಹಸಿರಾಗಿಯೇ ಉಂಟು. ವಾರದ ಹಿಂದೆ ಕಡಿದಿಟ್ಟ ಗೊನೆ ಸುಮಾರು 3-4 ದಿನದಲ್ಲಿ ಹಣ್ಣಾಗಲು ಶುರುವಾಗಿತ್ತು. 4 ದಿನದ ಹಿಂದೆ ಈ ಗೊನೆಯ ಫೋಟೋವನ್ನು ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದೆ. ಈ ಫೋಟೋ ಜೊತೆಗೆ ಬಾಳೆಗೊನೆ ಬೇಗನೆ ಹಣ್ಣಾಗುವುದನ್ನು ತಪ್ಪಿಸಿ ನಿಧಾನವಾಗಿ ಹಣ್ಣಾಗುವಂತೆ ಮಾಡಲು ಅಥವಾ ಹಣ್ಣುಗಳು ತಾಜಾ ಇರುವಂತೆ ಇಡಲು ಏನಾದರೂ ಉಪಾಯ ಇದೆಯೇ ಎಂದು ಬರೆದು ನನ್ನ ಫೇಸ್ಬುಕ್ ಪೇಜಲ್ಲಿ ಪೋಸ್ಟ್ ಶೇರ್ ಮಾಡಿದ್ದೆ. ಇದನ್ನು ನೋಡಿ ತುಂಬ ಜನ ನನಗೆ ಕಮೆಂಟ್ ಮೂಲಕ ಉಪಯುಕ್ತ ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ನನ್ನ ಮನದಾಳದ ಧನ್ಯವಾದಗಳು. ಈ ಮಾಹಿತಿಗಳು ನಿಮಗೂ ಉಪಯೋಗವಾಗಬಹುದು ಎಂಬ ಕಾರಣಕ್ಕೆ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಇದರಲ್ಲಿ ಒಂದು ಮೆಥಡನ್ನು ನಾನಿಲ್ಲಿ ಫಾಲೋ ಮಾಡಿದ್ದೇನೆ, ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬಾಳೆಗೊನೆಯ ಮಧ್ಯದ ಪಾರ್ಟ್ ಅಂದರೆ ದಂಡು ಅಂತೇಳಿ ಹೇಳ್ತೇವೆ ನಾವು. ಆ ಬಾಳೆಗೊನೆಯ ದಂಡು ನೀರಿನಲ್ಲಿ ಮುಳುಗುವ ರೀತಿಯಲ್ಲಿ ಒಂದು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ನೀರು ಹಾಕಿಟ್ಟೆ. ಈ ರೀತಿ ದಂಡು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುವಂತಿರಬೇಕು. ನೀವು ಗೊನೆಯನ್ನು ಮೇಲ್ಗಡೆ ಯಾವುದಾದ್ರೂ ಕುಂಡಿಗೆ ನೇತು ಹಾಕುತ್ತಿದ್ರೆ ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಹಾಕಿ ಅದನ್ನು ಗೊನೆಗೆ ಕಟ್ಟಿ ಇಡ್ಬೋದು. ನಾನಿಲ್ಲಿ ಕೆಳಗೆ ಇಟ್ಟಿದ್ದೇನೆ. ಹಾಗೆ ಒಂದು ಬಳ್ಳಿಯನ್ನು ಆಧಾರಕ್ಕೆ ಅಂತೇಳಿ ಕಟ್ಟಿ ಇಟ್ಟಿದ್ದೇನೆ. ಗೊನೆ ಅಡ್ಡ ಬೀಳದ ಹಾಗೆ ಆಧಾರಕ್ಕೆ ಅಂತೇಳಿ ಮೇಲ್ಗಡೆ ಒಂದು ಹಗ್ಗದಿಂದ ಕಟ್ಟಿ ಇಟ್ಟದ್ದು. ಈ ರೀತಿ ಇಡುವುದರಿಂದ ಬಾಳೆಗೊನೆ ನಿಧಾನವಾಗಿ ಹಣ್ಣಾಗ್ತದೆ. ಹಾಗೆ ಸುಮಾರು ದಿನಗಳವರೆಗೆ ಹಣ್ಣು ತಾಜಾ ಇರ್ತದೆ, ಬೇಗನೆ ಕಪ್ಪಾಗುವುದಿಲ್ಲ. ಹೆಚ್ಚಾಗಿ ಒಮ್ಮೆಲೆ ಬಾಳೆಗೊನೆ ಹಣ್ಣಾದಾಗ ನಾವು ಅದನ್ನು ಯಾವುದಾದ್ರೂ ಸ್ವೀಟ್ ಅಥವಾ ಪಾಯಸ ಅಥವಾ ರಸಾಯನ ಹೀಗೆಲ್ಲ ಮಾಡಿ ಮುಗಿಸ್ತೇವೆ, ಅಥವಾ ಬಿಸಿಲಿನಲ್ಲಿ ಒಣಗಿಸಿ ಇಡ್ತೇವೆ. ಇದ್ಯಾವುದು ಬೇಡ, ಸುಮಾರು ದಿನದವರೆಗೆ ನಮಗೆ ಹಣ್ಣು ತಿನ್ನಲಿಕ್ಕೆ ಬೇಕು ಅಂತೇಳಿ ಇರುವವರು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಇಲ್ಲಿ 3 ದಿನಗಳಲ್ಲಿ ಬಾಳೆಗೊನೆಯಲ್ಲಿ ಹೇಗೆ ವ್ಯತ್ಯಾಸ ಆಗಿದೆ ಅಂತ ಹೇಳೋದನ್ನು ನೀವು ಕಾಣ್ಬೋದು. ತುಂಬ ಬೇಗ ಹಣ್ಣಾಗಲಿಲ್ಲ. ಇಲ್ಲಿ ನೀರನ್ನು ನೀವು ಬೇಕಿದ್ರೆ ಚೇಂಜ್ ಕೂಡ ಮಾಡ್ಬೋದು. ನಾನು ಒಂದು ಸಲ ಚೇಂಜ್ ಮಾಡಿದ್ದೇನೆ ಅಷ್ಟೇ. ಅದು ಸ್ವಲ್ಪ ಕೊಳಕು ಆಗ್ತಾ ಬಂತು ಅಂತೇಳಿ ಆದರೆ ನೀರು ಚೆಲ್ಲಿ ಬೇರೆ ನೀರು ಹಾಕಿ ಇಡ್ಬೋದು. ಇದರ ಜೊತೆಗೆ ಇದೇ ಗೊನೆಯಲ್ಲಿದ್ದ ಹಣ್ಣು ಅದನ್ನು ನಾನು ಇಲ್ಲಿದ್ದ ಪಾಡವನ್ನು ತೆಗೆದು ಇಟ್ಟಿದ್ದೆ ನಿನ್ನೆ. ಅಂದರೆ 1 ದಿನ ಆಯ್ತಷ್ಟೇ ಅದನ್ನು ತೆಗೆದು. ಅದು ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ನೋಡಿ. ಒಂದೇ ದಿನದಲ್ಲಿ ಹೀಗೆ ಕಪ್ಪಾಗಲಿಕ್ಕೆ ಶುರುವಾಗಿದೆ. ಯಾವಾಗಲೂ ಅಷ್ಟೇ, ನಾವು ಗೊನೆ ಕಡ್ದು ಇಟ್ಟು ಹಣ್ಣಾಗುವಾಗ ಒಮ್ಮೆಲೆ ಇಡೀ ಗೊನೆ ಹಣ್ಣಾಗ್ತದೆ. ಮತ್ತೆ 1-2 ದಿನಗಳಲ್ಲಿಯೇ ಈ ರೀತಿ ಕಪ್ಪಾಗಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಒಂದು 3-4 ದಿನಗಳವರೆಗೆ, ಅಂದರೆ ಆ ಹಣ್ಣು ಅಷ್ಟು ಬೇಗ ಮುಗಿಯುವುದಿಲ್ಲ ನೋಡಿ. ಹಾಗಿದ್ದಾಗ ಒಂದು 3-4 ದಿನಗಳವರೆಗೆ ಅಥವಾ ಒಂದು ವಾರದವರೆಗೆ ನಾವು ಈ ರೀತಿ ನೀರಲ್ಲಿ ದಂಡು ಮುಳುಗುವ ರೀತಿ ಗೊನೆ ಇಟ್ಟರೆ ಆ ಹಣ್ಣನ್ನು ತಾಜಾ ಇರುವ ರೀತಿ ಇಟ್ಕೊಳ್ಬೋದು. ಇಲ್ಲಾಂದರೆ ನೋಡಿ, ಒಂದೇ ದಿನದಲ್ಲಿ ಪಾಡ ತೆಗೆದಂತಹ ಹಣ್ಣು ಈ ರೀತಿ ಕಪ್ಪಾಗಿದೆ. ಇಲ್ಲಿ 2 ಹಣ್ಣುಗಳ ವ್ಯತ್ಯಾಸವನ್ನು ಕಾಣ್ಬೋದು ನೀವು. ಗೊನೆಯಲ್ಲಿರುವ ಹಣ್ಣು ತಾಜಾ ಉಂಟು, ಅದೇ ಪಾಡ ತೆಗೆದಿಟ್ಟಂತಹ ಹಣ್ಣು ಕಪ್ಪಾಗಿದೆ, ಕಪ್ಪಾಗಲಿಕ್ಕೆ ಶುರುವಾಗಿದೆ. ನಾಳೆ ಇದು ಇನ್ನೂ ಸಹ ಹೆಚ್ಚು ಕಪ್ಪಾಗ್ತದೆ ಹೀಗೆ ಇಟ್ಟರೆ.
ಇದನ್ನು ನಾನು ಇಲ್ಲಿಂದ ತೆಗೆದದ್ದು ನಿನ್ನೆ. ಹೀಗೆ ಇತ್ತು, ಇದನ್ನು ನಾನು ತೆಗೆದಿಟ್ಟಿದ್ದೆ. ಈಗ ಇಷ್ಟು ಕಪ್ಪಾಗಿದೆ ಒಂದು ದಿವಸದಲ್ಲಿ. ಹಾಗಾಗಿ ಇದೊಂದು ಒಳ್ಳೆಯ ವಿಧಾನ, ನೀವೆಲ್ಲರೂ ಅನುಸರಿಸಬಹುದು ಅಂತ ನಾನು ಹೇಳ್ತೇನೆ. ಹಾಗೆ ನಾನು ಈ ಪೋಸ್ಟನ್ನು ನನ್ನ ಫೇಸ್ಬುಕ್ ಪ್ರೊಫೈಲಲ್ಲಿ ಕೂಡ ಶೇರ್ ಮಾಡಿಕೊಂಡಿದ್ದೆ. ಅಲ್ಲಿ ಕೂಡ ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಸುಮಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ತುಂಬ ಉಪಯುಕ್ತ ಮಾಹಿತಿಗಳು. ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅದರಲ್ಲಿ ಒಂದು ಟಿಪ್ಪನ್ನು ನಾನು ಫಾಲೋ ಮಾಡಿದ್ದೇನೆ. ಇಲ್ಲಿ ಉಳಿದ ಟಿಪ್ಸ್ಗಳು ಏನು ಅಂತ ಹೇಳೋದು ನಿಮಗೂ ಸಹ ಗೊತ್ತಾಗಲಿ ಅಂತ ಹೇಳುವ ಕಾರಣಕ್ಕೆ ನಾನು ಆ ಟಿಪ್ಸ್ಗಳನ್ನು ಈಗ ಹೇಳ್ತೇನೆ. ವೆಂಕಟರಮಣ ಮೊಳೆಯಾರ್ ಹೇಳುವವರು ಟೆಂಪರೇಚರ್ ಕಡಿಮೆ ಮಾಡಬೇಕು, ಅಂದಾಜು 20 ಡಿಗ್ರಿಯಲ್ಲಿ ಇಡಬೇಕು ಅಂತೇಳಿ ಹೇಳಿದ್ದಾರೆ. ಸೊ ಈ ಟಿಪ್ ಕೂಡ ನೀವು ಮಾಡಿ ನೋಡ್ಬೋದು. ನಾನು ಮಾಡಲಿಲ್ಲ ಅದನ್ನು. ನಾನು ಫಾಲೋ ಮಾಡಿರುವಂಥದ್ದು ವಿಶ್ವಪ್ರಸಾದ್ ಸೇಡಿಯಾಪು ಇವರು ಕೊಟ್ಟಂಥ ಟಿಪ್. ಗೊನೆಯ ಅಡಿಭಾಗದ ದಂಡಿಗೆ ಪ್ಲಾಸ್ಟಿಕ್ ಬಾಟಲಲ್ಲಿ ಸ್ವಲ್ಪ ನೀರು ಹಾಕಿ ಕಟ್ಟಿದರೆ ಬೇಗ ಹಣ್ಣಾಗುವುದನ್ನು ಮುಂದೂಡ್ಬೋದು ಅಂತ ಹೇಳಿದ್ದಾರೆ ಅವರು. ಸೊ ಹಾಗೆಯೇ ಗೊನೆಯ ಅಡಿಭಾಗದ ದಂಡು ನೀವೀಗ ಇಲ್ಲಿ ನೋಡಿರ್ಬೋದು, ಅಡಿಭಾಗದ ದಂಡು ಮುಳುಗುವ ರೀತಿಯಲ್ಲಿ ನಾನು ನೀರು ಹಾಕಿ ಇಟ್ಟಿದ್ದೆ. ಸೊ 4 ದಿನ ಆಯ್ತು ಹೀಗೆ ನೀರು ಹಾಕಿ ಇಟ್ಟು. ಆದರೂ ಮೇಲಿನ ಕಾಯಿ ಇನ್ನೂ ಕಾಯಿಯಾಗೇ ಇದೆ. ಯಾವಾಗಲೂ ನಾನು ನೋಡುವಂಥದ್ದು ಏನು ಅಂತ ಹೇಳಿದರೆ, ಒಂದು ಗೊನೆಯನ್ನು ಅದು ಹಣ್ಣಾಗಲಿಕ್ಕೆ ಶುರು ಆದರೆ 1-2 ದಿನದಲ್ಲಿ ಇಡೀ ಗೊನೆ ಹಣ್ಣಾಗಿ ಬಿಡ್ತದೆ. ಹಾಗೆ ಮತ್ತೊಂದೆರಡು ದಿನದಲ್ಲಿ ಇಡೀ ಗೊನೆ ಕಪ್ಪಾಗ್ತದೆ. ಮತ್ತದು ಇಲ್ಲಿ ಯಾರು ತಿನ್ನುವವರಿಲ್ಲ ಕಪ್ಪು ಹಣ್ಣುಗಳನ್ನು. ಹಣ್ಣು ಚೆನ್ನಾಗಿರ್ಬೋದು, ಆದರೂ ಸಹ ಒಂದೆರಡು ದಿನದಲ್ಲಿ ಅದು ಹಾಳಾಗ್ತದೆ. ಹಾಗಾಗಿ ಸೊ ಇದೊಂದು ಒಳ್ಳೆ ಟಿಪ್, ನಾವು ಇದನ್ನು ಫಾಲೋ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಹಾಗೆ ಇನ್ನೂ ಕೆಲವು ಟಿಪ್ಸ್ಗಳು ಕೊಟ್ಟಿದ್ದಾರೆ. ಅದೇ ಹೆಚ್ಚಿನವರು ಗೊನೆಯನ್ನು ತಂಪಾದ ಜಾಗದಲ್ಲಿ, ಶ್ರೀಧರ್ ಕೃಷ್ಣಮೂರ್ತಿ ಹೇಳುವವರು ಕೊಟ್ಟಂಥ ಟಿಪ್ ಅದು. ಗೊನೆಯನ್ನು ತಂಪಾದ ಜಾಗದಲ್ಲಿ ಇಟ್ಟರೆ ನಿಧಾನವಾಗಿ ಹಣ್ಣಾಗುತ್ತೆ ಅನಿಸತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನು ಕೇಶವ್ ಭಟ್ ಹೇಳುವವರು ಸಹ ಹಾಗೆ ಕೀಪ್ ಇಟ್ ಇನ್ ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್ ಅಂತೇಳಿ ಹೇಳಿದ್ದಾರೆ. ಭಾಗ್ಯ ಕುಮಾರಸ್ವಾಮಿ ಅಂತ ಹೇಳುವವರು ಗೊನೆಯಿಂದ ಚೇಪು ಕಟ್ ಮಾಡಿ ಚೇಪಿಗೆ ಮಾತ್ರ ನೀರು ಹಾಕಿ ಇಡಿ, ಬೇಗ ಹಣ್ಣಾಗೋದಿಲ್ಲ ಅಂತ ಹೇಳಿದ್ದಾರೆ. ಚೇಪು ಅಂತ ಹೇಳಿದರೆ ಮೋಸ್ಟ್ಲಿ ಪಾಡ ಇರ್ಬೋದು. ನಾವಿಲ್ಲಿ ಗೊನೆಯ ಪಾಡ ಅಂದರೆ ಈ ರೀತಿ ಏನು ತೆಗಿತೇವೆ ನೋಡಿ, ಅದನ್ನು ಪಾಡ ಅಂತೇಳಿ ಹೇಳುವಂಥದ್ದು, ಒಂದೊಂದು ಪಾಡ. ಸೊ ಇದನ್ನು ಅವರು ಚೇಪು ಅಂತ ಹೇಳಿದ್ದು ಅಂತ ನಾನು ಅಂದಾಜು ಮಾಡ್ಕೊಳ್ತೇನೆ. ಸೊ ಅದಕ್ಕೆ ಮಾತ್ರ ನೀರು ಹಾಕಿ ಇಡಿ, ಹಣ್ಣಾಗೋದಿಲ್ಲ ಬೇಗ ಅಂತೇಳಿ ಹೇಳಿದ್ದಾರೆ. ಸೊ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ಹಾಗೆ ಮಂಜುಳಾ ಹರಪನಹಳ್ಳಿ ದೇಶಪಾಂಡೆ ಇವರು ಗೊನೆಯ ತುದಿಗೆ ಪ್ಲಾಸ್ಟಿಕ್ ಶೀಟ್ ಸುತ್ತಿ ಇಟ್ಟರೆ ನಿಧಾನವಾಗಿ ಹಣ್ಣಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಗೊನೆಯ ತುದಿಗೆ ಪ್ಲಾಸ್ಟಿಕ್, ನಾನಿಲ್ಲಿ ನೀರು ಹಾಕಿ ಇಟ್ಟಿದ್ದೇನಲ್ಲ, ಅಲ್ಲಿ ಪ್ಲಾಸ್ಟಿಕ್ ಶೀಟ್ ಸುತ್ತಿ ಇಡಬೇಕು. ಸೊ ಸುಮಾರು ಟಿಪ್ಸ್, ತುಂಬ ಉಪಯುಕ್ತವಾಗುವಂಥ ಟಿಪ್ಸ್ಗಳು ನನಗೆ ಕಮೆಂಟ್ ಮೂಲಕ ಬಂದಿದೆ. ಖುಷಿಯಾಗ್ತದೆ ನನಗೆ ಇದನ್ನು ನೋಡಲಿಕ್ಕೆ. ಹಾಗೆ ಉಪಯುಕ್ತ ಮಾಹಿತಿ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಇದರಲ್ಲಿ ಬರೀ ನಾನು ತಿಳ್ಕೊಳ್ಳುವಂಥದ್ದಲ್ಲ, ಈ ಕಮೆಂಟ್ಗಳನ್ನು ಅಥವಾ ನನ್ನ ಪೋಸ್ಟ್ಗಳನ್ನು ನೋಡುವಂಥ ಉಳಿದವರಿಗೂ ಇದು ಹೆಲ್ಪ್ ಆಗ್ಬೋದು ಅಂತ ನನ್ನ ಭಾವನೆ. ಕಮೆಂಟ್ಸ್ ಮೂಲಕ ನನಗೆ ಬಂದಂಥ ಟಿಪ್ಸನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇರುವಂಥದ್ದು. ಸೊ ಸುಮಾರು ಜನ ಒಳ್ಳೆ ರೀತಿಯ ಮಾಹಿತಿಯನ್ನು ಕೊಟ್ಟರೆ, ಕೆಲವರು ಕನ್ಫ್ಯೂಸ್ ಆಗಿದ್ದಾರೆ ಕಾಣ್ತದೆ. ಬಾಳೆಗೊನೆ ಬೇಗ ಹಣ್ಣಾಗದೆ ಕಪ್ಪಾಗದ ರೀತಿಯಲ್ಲಿ ಇಡೋದು ಹೇಗೆ ಅಂತ ನಾನು ಕೇಳಿದ್ದು. ಆದರೆ ಬೇಗ ಹಣ್ಣು ಮಾಡಲಿಕ್ಕೆ ಇರುವಂಥದ್ದನ್ನು ಸಹ ಕಮೆಂಟಲ್ಲಿ ಬರೆದು ಕೊಟ್ಟಿದ್ದಾರೆ. ಆದರೂ ಇದು ಸಹ ಒಂದು ಒಳ್ಳೆಯ ಮಾಹಿತಿ ಅಂತಲೇ ತಿಳ್ಕೊಳ್ತೇನೆ ನಾನು. ಅಂದರೆ ಬೇಗ ಹಣ್ಣು ಮಾಡಲಿಕ್ಕೆ ಇರುವಂತಹ ವಿಧಾನಗಳು, ಅದರಲ್ಲೂ ಒಂದೆರಡು ವಿಧಾನಗಳು ನನಗೆ ಗೊತ್ತು. ಅಂದರೆ ನಾವು ಹೆಚ್ಚಾಗಿ ಇಲ್ಲಿ ಮಾಡುವಂಥದ್ದು ಏನಂತೇಳಿ ಅಂದರೆ, ನಾಳೆ ನಾಡ್ದು ಪೂಜೆ ಇದೆ, ಬೇಗ ಹಣ್ಣಾಗಬೇಕು ಅಂತೇಳಿ ಆದರೆ ಒಂದು ದೊಡ್ಡ ಸ್ಟೀಲ್ ಡ್ರಮ್ ಒಳಗೆ ಇಟ್ಟು ಊದು ಕಡ್ಡಿ ಹಚ್ಚಿ ಇಡುವಂಥದ್ದು. ಅಂದರೆ ಅದು ಈ ಬಾಳೆಗೊನೆ ಹಿಡಿಯುವಂಥ ಡ್ರಮ್ ಆಗಬೇಕು, ದೊಡ್ಡ ಸೈಜಿನ ಡ್ರಮ್ಮು. ಹಾಗೆ ಮುಚ್ಚಳ ಗಟ್ಟಿ ಟೈಟಾಗಿ ಮುಚ್ಚಿ ಇಡುವಂಥದ್ದು. ಸೊ ಮುಚ್ಚಳ ಬಾಳೆಗೊನೆಯನ್ನು ಒಳಗೆ ಇಟ್ಟು ಅಲ್ಲಿ ಒಂದು ಊದು ಕಡ್ಡಿ, ಅಗರಬತ್ತಿ ಅಂತೇಳಿ ಏನು ಹೇಳ್ತೇವಲ್ಲ, ಅದನ್ನು ಹೊತ್ತಿಸಿ ಇಡಬೇಕು. ಇಟ್ಟು ಟೈಟಾಗಿ ಮುಚ್ಚಿ ಇಟ್ಟರೆ ಒಂದೇ ದಿವಸದಲ್ಲಿ ಗೊನೆ ಫುಲ್ ಹಣ್ಣಾಗ್ತದೆ. ನಾವು ಅದನ್ನು ಇಲ್ಲಿ ಮಾಡಿ ನೋಡಿದ್ದೇವೆ ಸಹ. ಇದು ಒಂದು ಅಂದರೆ ಬೇಗ ಹಣ್ಣಾಗಲಿಕ್ಕೆ ಏನು ಮಾಡೋದು ಅಂತ ಹೇಳೋದಂತ ಒಂದು ಮಾಹಿತಿ.
ಏನೇ ಇರಲಿ, ಈ ವಿಧಾನ ಏನು ನಿಧಾನವಾಗಿ ಹಣ್ಣು ಮಾಡಲಿಕ್ಕೆ, ಬಾಳೆಗೊನೆಯನ್ನು ನಿಧಾನವಾಗಿ ಹಣ್ಣು ಮಾಡಲಿಕ್ಕಿರುವಂಥ ಈ ವಿಧಾನ ತುಂಬ ಯೂಸ್ಫುಲ್ ಅಂತ ನನಗನ್ಸಿತು. ನಿಮಗೂ ಒಳ್ಳೆಯದಾಗಿದೆ, ಈ ಮೆಥಡ್ ಫಾಲೋ ಮಾಡ್ಬೋದು ಅಂತ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಹಾಕುವ ಪೋಸ್ಟ್ಗಳನ್ನು ನೋಡ್ತಾ ಇರಿ, ಹಾಗೆ ಸೂಕ್ತ ಸಲಹೆಗಳನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನನಗೆ ತಿಳಿದ ವಿಷಯಗಳ ಬಗ್ಗೆ ಮಾಹಿತಿ ಹಂಚ್ತಾ ಇರ್ತೇನೆ. ಹಾಗಾಗಿ ನನ್ನ ಪೇಜ್ ಫಾಲೋ ಮಾಡಿ, ರಾಮ್ಶ್ರೀ ಕ್ರಿಯೇಷನ್ಸ್ ಪೇಜ್ ಫಾಲೋ ಮಾಡಿ, ಹಾಗೆ ರಾಮ್ಶ್ರೀ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮೂಲಕ ಮಾಹಿತಿಯನ್ನು ತಿಳಿಸಿದಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ತುಂಬ ಜನ ಲೈಕ್ ಕೂಡ ಮಾಡಿದ್ದೀರಾ. ಸೊ ನಿಮಗೆಲ್ಲರಿಗೂ ಸಹ ನನ್ನ ಮನದಾಳದ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದರೆ, ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ, ನಿಮ್ಮ ಆಪ್ತರೊಡನೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ನಂತರದ ದಿನಗಳಲ್ಲಿ ಅಂದರೆ 4, 5, 6ನೇ ದಿನ ನಮ್ಮ ಬಾಳೆಗೊನೆ ಹೀಗಿತ್ತು. ಇದು ಯಾವ ತಳಿಯ ಬಾಳೆಗೊನೆ ಹೇಳ್ತೀರಾ?